ಅಮ್ಮ ಇಲ್ದೇಲೆ ನಿನ್ ಮದುವೆ ನಡೀತಾ ಮಗ? ಅಮ್ಮ ಇಲ್ದೆ ನಿನ್ ಮದುವೆ ಆಯ್ತಾ ಮಗ ಅಂತ ದೇವಿ ಕೇಳಿದಾಳೆ ಅಂದ್ರೆ ಅಲ್ಲಿಗೆ ಅಮ್ಮ ಅಂದ್ರೆ ನನ್ನ ಅತ್ತೆ ಬಂದಿರಲೇಬೇಕು. ಹಾಗಾದ್ರೆ ಯಾರದು ಅಲ್ಲಿ? ನಮ್ಗೆ ಯಾರಿಗೂ ಕಾಣಲೇ ಇಲ್ವಾ? ನನ್ನ ಕಣ್ಣಿಗೆ ಕಾಣಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಳ ಕಣ್ಣಿಗೆ ಕಾಣ್ದಲೇ ಇಡೀ ಮದುವೆಯಲ್ಲಿ ಹೇಗೆ ಓಡಾಡೋದಕ್ಕೆ ಸಾಧ್ಯ? ದೇವಿ ಹೇಳಿರೋದು ನನಗೆ ಕ್ಲಿಯರಾಗಿ ನೆನಪಿದೆ. ಬಳೆ ಶಾಸ್ತ್ರ, ಅರಿಶಿನ ಶಾಸ್ತ್ರ, ಸೀರೆ ಶಾಸ್ತ್ರ ಎಲ್ಲನೂ ಅವ್ರ ಮುಂದೆನೇ ಆಯಿತು ಅಂದರೆ ಅಲ್ಲಿಗೆ ದೇವಿ ಹೇಳಿದ್ದು ನಿಜಾನೇ. ಅದು ನನ್ನ ಮಾವನಮ್ಮನೇ ಅಂದರೆ ನನ್ನ ಅತ್ತೆನೇ. ಅದಕ್ಕೆ ಏನ್ ಮಾಡ್ತಿದ್ಯಾ? ಏನ್ ರಾಣಿ ಈಟೊಂದು ಯೋಚನೆ ಮಾಡ್ಕೊಂಡು ತರಕಾರಿ ಕುಯ್ತಾರ? ಕೈ ಬೆರಳು ಕುಯ್ಕೊಂಡಿದ್ರೆ ಏನ್ ಗತಿ? ಅಯ್ಯೋ ಗೊತ್ತಾಗ್ಲಿಲ್ಲ ರಾಣಿ, ನೀ ಯೋಚನೆಯಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಅಂಥದ್ದು ಏನು ಯೋಚನೆ ಮಾಡ್ತಿದ್ಯಾ ಅದಕ್ಕೆ? ರಾಣಿ ನೀನು ನಿಮ್ಮ ಅಮ್ಮನ ನೋಡಿದ್ಯಾ? ಅವರವ್ವ ಒಡವೆ ಕದ್ದು ಓಡ್ ಹೋದ್ರೆ ಪಾಪ ಮಕ್ಕಳೇನು ಮಾಡ್ತವೆ? ಚಿಕ್ಕ ವಯಸ್ಸಲ್ಲಿ ನೋಡಿದ ನೆನಪು ಅದಕ್ಕೆ. ಆದರೆ ಅಮ್ಮನ ಫೋಟೋ ಕೂಡ ಇಲ್ಲ ಈ ಮನೆಯಲ್ಲಿ. ಅಮ್ಮನ ಜೊತೆ ನಿನ್ನ ರಿಲೇಷನ್ ಹೇಗಿತ್ತು ರಾಣಿ? ತಾಯಿ ಮಕ್ಕಳ ಮಧ್ಯೆ ಇರೋ ಸಂಬಂಧ ಸಂದಾಗಿಲ್ಲದೆ ಇರುತ್ತಾ ಅದಕ್ಕೆ? ಆದರೆ ನನಗೆ ಅಷ್ಟೊಂದು ನೆನಪಿಲ್ಲ. ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ಮನೆ ಬಿಟ್ಟು ಹೋಗ್ಬಿಟ್ರಂತೆ. ಅಂತೇನಾ? ಆದರೆ ಈಗ ಯಾಕೆ ಏನು ಅಂತ ಗೊತ್ತಿಲ್ವಾ? ಎಲ್ಲ ಅವ್ರಿವ್ರು ಹೇಳಿದ್ದನ್ನೇ ಕೇಳಿದ್ದೀವಿ. ಗೊತ್ತಿದ್ರೆ ಅಣ್ಣನಿಗೆ ಗೊತ್ತಿರ್ಬೋದು. ನಿಮ್ಮ ಅಣ್ಣಂಗೆ ಕೇಳಿದ್ರೆ ಕೋಪ ಮಾಡ್ಕೋತಾನೆ. ಮಾವಂಗೆ ಬಿಟ್ಟರೆ ಬೇರೆ ಇನ್ಯಾರಿಗೆ ವಿಷಯ ಗೊತ್ತಿರ್ಬೋದು? ಅಪ್ಪನಿಗೆ ಗೊತ್ತಿರ್ಬೋದು ಕಣದ್ಕೆ. ಆದರೆ ಅಪ್ಪ ಯಾವಾಗಲೂ ಕುಡ್ಕೊಂಡೇ ಇರ್ತಾನೆ. ಏನೇನು ತಾನೇ ಹೇಳೋಕ್ಕಾಯ್ತದೆ? ಸರಿ, ಯಾಕದ್ಕೆ ಅಮ್ಮನ ಬಗ್ಗೆ ಇವಾಗ ಕೇಳ್ತಿದ್ಯಾ? ದೇವಿ ಹೇಳ್ದಾಗಿಂದ ನನಗೆ ಅದೇ ಯೋಚನೆ ಆಗಿಬಿಟ್ಟಿದೆ ರಾಣಿ. ರಶ್ಮಿ ಮದುವೆ ಟೈಮಲ್ಲೂ ಅಮ್ಮ ಇದ್ರಂತ ದೇವಿ ಹೇಳಿದ್ರು. ನನಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಅಲ್ಲ ಅದು ಹೇಗೆ ಸಾಧ್ಯ ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಹೊಸಿ ನೀನೇ ಯೋಚನೆ ಮಾಡಿ ನೋಡು. ನಮಗೆಲ್ಲ ಸುಲಭವಾಗಿ ಗೊತ್ತಾಗದೇ ಇರೋ ವಿಷಯ ನಿನಗೆ ಗೊತ್ತಾಯ್ತದೆ ಅಂತಾನೆ ಆ ದ್ಯಾವಿ ಎಲ್ಲ ಮಾತಾಡಿದ್ಮೇಕೂ ನಿಂತವನೇ ಬಂದು ನಿನ್ನ ಕಿವಿನಾಗೆ ಮಾತು ಹೇಳಿತು. ಇಷ್ಟು ಆಯಿತು ಅಣ್ಣ ಇವತ್ತು. ಆಮೇಲೆ ಗೊತ್ತಾಯ್ತು ಅವನು ಕೈ ಹಿಡಿದು ಜಗ್ಗಿದ್ದು ನನಗೆ, ಜೀವನ ಹಾಳಾಗಲಿ ಅಂದಿದ್ದು ಅಣ್ಣಂಗೆ. ಈಗ ಪ್ರಾಯಶ್ಚಿತ ಮಾಡ್ಕೋತೀನಿ ಅಂತ ಹೊರಟಿದ್ದಾನೆ. ಎಷ್ಟು ನಂಬೋದು ಏನೋ ನನಗಂತೂ ಗೊತ್ತಾಗ್ತಿಲ್ಲ. ಅವನಂತ ಕೆಟ್ಟು ಹುಳನೇ ನೋಡಿಲ್ಲ ನಾನು. ಅಂಥವನು ಒಳ್ಳೆಯವನಾಗ್ತೀನಿ ಅಂತ ಹೊರಟಿದ್ದಾನೆ. ಇದರಲ್ಲಿ ಯಾವ್ದು ನಾಟಕ ಯಾವ್ದು ಸತ್ಯ ಒಂದು ಅರ್ಥ ಆಗ್ತಿಲ್ಲ ನನಗೆ. ಅವತ್ತು ನನ್ನ ಕೈ ಹಿಡಿದು ಎಳೆದ್ನಲ್ಲ, ಅವತ್ತೇ ಎಲ್ಲಾದರೂ ನನ್ನ ಅಣ್ಣಂಗೆ ಹೇಳಿದಿದ್ರೆ ಇವನ್ನ ಸುಮ್ಮನೆ ಬಿಡ್ತಿದ್ನ ನಮ್ಮ ಅಣ್ಣ. ನಾನೇ ಪಾಪ ಮನೆಗಿರೋದು ಒಬ್ಬನೇ ಮಗ, ಕೋಪದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ ಅಂತ ಸುಮ್ಮನೆ ಇದ್ದೆ. ಆದರೆ ಇವತ್ತೆಂಥ ಆಶ್ಚರ್ಯನೇ ನಡೆದೋಯ್ತು. ಯಾವುದು ನಂಬಬೇಕು ಬಿಡಬೇಕು ಯಾವುದು ಗೊತ್ತಾಗ್ತಿಲ್ಲ ನನಗೆ. ನೀನು ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋ ಕುತೂಹಲದಲ್ಲಿರ್ಬೋದಲ್ಲ. ಇನ್ಯಾರೂ ಅಲ್ಲ ಗೋಡಂಬಿ ಅಣ್ಣ, ಆ ಪರ್ಶು. ಏನಾಯ್ತು? ಯಾಕೆ? ಅದಕ್ಕೆ ಗೋಡಂಬಿ ಅಣ್ಣ ಜೋರಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬೇಗ ಚಿಕ್ಕದಣಿ, ನೀವು ಹೇಳಿರೋ ವಿಚಾರ ನನ್ನ ತಲೆ ಒಳಗೆ ಹೋಗೋಕ್ಕೆ 5 ನಿಮಿಷ ಬೇಕಾಯ್ತು. ಕೊಂಡಾರೆ ಕೊಂಡಿದ ರತ್ನ ತಲೆ ಕೆಟ್ಟು ಗೊಬ್ಬರ ಆಗಿರ್ಬೇಕು ಅಲ್ಲೂರ? ಛತ್ರಿ,
ಹಂತವಾಗಿ ಮೆಟ್ಲತ್ಬೇಕು ಕಲ. ಒಂದಕ್ಕಿಂತ 4 ಮೆಟ್ಲು ಹತ್ತುತ್ತೀನಿ ಅಂದರೆ ಆದದ? ಮೊದಲು 1, ಆಮ್ಯಾಕೆ 2, ಆಮ್ಯಾಕೆ 3 ಹಂಗೆ ಹತ್ಬೇಕು. ಮೊದಲೆಲ್ಲ ನನ್ನ ಬಗ್ಗೆ ಯೋಚನೆ ಮಾಡ್ದಿದ್ದ ರತ್ನ ಇವಾಗ ನನ್ನ ಬಗ್ಗೆ ಯೋಚನೆ ಮಾಡುವಂಗೆ ಮಾಡ್ತಾ ಇದ್ದೆ ಕಲ. ಮುಂದೆ ಅಂತ ಇವಾಗ ನನ್ನ ಬಗ್ಗೆ ಯೋಚನೆ ಮಾಡ್ತಾರೋ ರತ್ನಂಗೆ ಯಾರ ಕೇಳಿದ್ರೆ ಈ ಪರ್ಸು ಹೆಸರು ಹೇಳಲೇಬಾರ್ದು ಕಲ ಅಂತ ತಗೊಂಡೋಯ್ತೀನಿ. ಚಿಕ್ಕದರೆ ಇದೇನೋ ಹೋಗ್ತಿದ್ದಂಗೆ ಐತೆ, ಒಳಕ್ಕೆ ಹೋಯ್ತಿಲ್ಲ ವಯಸ್ಸು ಬೂಡ್ಸಿ ಹೇಳಿ. ಛತ್ರಿ, ಇವಾಗ ರತ್ನ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಹಚ್ಕೊಂಡವಳು ಅಂದರೆ ನಾನು ಅವಳ ಮನಸ್ಸೊಳಗಡೆ ಇಳಿದಿದ್ದೀನಿ ಅಂತ ಅರ್ಥ. ಇಂಥ ಹೊತ್ತಿನಲ್ಲಿ ಯಾವನ ಬಂದು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀ ಅಂದರೆ ನಾನು ಪರ್ಸು ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ಅಂತ ಅವಳು ಹೇಳ್ಬಿಟ್ರೆ ನಾನು ಅವಳ ಮನಸ್ಸೊಳಗಡೆ ಇಲ್ಲ ಅಂತ ಅರ್ಥ. ಅದೇ ಹೇಳ್ದೆ ಹೋದರೆ ಅವಳಿಗೆ ಗೊತ್ತಿಲ್ದಂಗೆ ಅವಳ ಮನಸ್ಸಲ್ಲಿ ನನಗೋಸ್ಕರ ಒಂದು ಸೈಟ್ನ ತೆಗೆದಿಟ್ಟವಳೆ ಅಂತ ಅರ್ಥಕ್ಕಲ್ಲ. ರತ್ನ ಯಾವಾಗಿಂದ ರಿಯಾಕ್ಟ್ ಮಾಡಕ್ ಶುರು ಮಾಡಿದ್ರು? ಹೀಗೆ ನಾರ್ಮಲ್ ಆಗಿ ಮಾತಾಡ್ತಿದ್ದೆ. ಅದಕ್ಕೆ ಇದ್ದಕ್ಕಿದ್ದಂಗೆ ಜೋರಾಗಿ ರಿಯಾಕ್ಟ್ ಮಾಡಕ್ ಶುರು ಮಾಡಿದ್ರು. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೆ ರತ್ನ? ಅದೇನೇ ಆಗಲಿಕ್ಕಲ್ಲ, ಅವಳು ಮಾತ್ರ ನನ್ನ ಹೆಸರು ಹೇಳ್ಬಾರ್ದು. ಅದನ್ನ ಮುಚ್ಚಿಟ್ರೆ ನನ್ನ ಅರ್ಧ ಕೆಲಸ ಆದಂಗೆ ಲೆಕ್ಕಕ್ಕಲ್ಲ. ಅದು ಸ್ಕೂಲಲ್ಲಿ ಒಬ್ಬ ಹುಡುಗ ಒಂದು ಜೋಕ್ ಹೇಳಿದ್ದ, ಅದಕ್ಕೆ ಅದನ್ನ ಹೇಳಿದೆ ಅಷ್ಟೇ. ನೋಡಿದ್ಯಾ, ಗೋಡಂಬಿಯಣ್ಣನ ಮುಂದೆ ನಾವೆಲ್ಲರೂ ಖುಷಿಯಾಗಿ ನಗಾಡ್ತಾ ಇದ್ರೆ ಗೋಡಂಬಿಯಣ್ಣ ಬೇಗ ಹುಷಾರಾಗ್ತಾರೆ. ಸರಿ ಇರು, ನಾನು ಹೋಗಿ ಗೋಡಂಬಿಯಣ್ಣಂಗೆ ಊಟ ಕಲ್ಸ್ಕೊಂಡು ಬರ್ತೀನಿ. ನಾವೆಲ್ಲರೂ ಆಮೇಲೆ ಊಟ ಮಾಡೋಣ. ತಮ್ಮಡು ಬಾರೋ ಬಾರು ಬಾರು ಬಂಗಾರ ಬಾರ ಕೂತ್ಕೋ. ಅಣ್ಣ ನಿಂತವ ಏನೋ ಮಾತಾಡ್ಬೇಕಂತೆ, ಬಾ. ತಮ್ಮಡು ಹೌಡು ಯು ಡುಡು. ಅಣ್ಣ ಬೈಬೇಡ ಅಣ್ಣ, ನಾನೇನು ತಪ್ಪು ಮಾಡಿಲ್ಲ. ಅರೆ ನೀನೇನಿಲ್ಲ, ಇವ್ರ ನಾಟ್ ಗೂಡ್ ಅಂತ ಬೈಯೋದಕ್ಕೂ ಕಚಡ ನನ್ನ ಮಗನೇ ಅಂತ ಬೈಯೋದಕ್ಕೂ ವ್ಯತ್ಯಾಸ ಅದೇ. ನಾನು ಬೈದ್ರೆ ಕನ್ನಡದಾಗೆಯ ಇಂಗ್ಲೀಷ್ನಾಗ ಬೈಯಕ್ಕಲ್ಲ. ಸಂದಾಗಿದೆಯಾ ಅಂತ ಕೇಳಿದ ಆಟಯ್ಯ. ಕೂತ್ಕೊಳ್ಳ. ಅಪ್ಪ, ನನ್ನ ಮಗನ ಇಟ್ಕೊಂಡು ಏನು ಮಾಡಬೇಕು ಅಂತಿದ್ದೀರಾ? ನಿಮ್ದು ಅಮ್ಮಯ್ಯ ಅಂತೀನಿ, ನಮ್ಮನ್ನು ಬಿಟ್ಬಿಡ್ರಿ. ಚಿಕ್ಕಮ್ಮ, ನೀವು ಹಿಂಗೆಲ್ಲ ಮಾತಾಡಬಾರ್ದು. ನಿಮ್ಮ ಮಗನ ಉದ್ಧಾರ ಮಾಡ್ತಿದ್ದೀವಿ. ಅವನಿಗೆ ಈ ಎಜುಕೇಷನ್ ಅಂತಾರಲ್ಲ ಅದನ್ನು ಕೊಡಿಸ್ತಿದ್ದೀವಿ, ಅದು ಇಂಗ್ಲೀಷ್ನಾಗೆ. ಅದಕ್ಕೆ ಅಂತ ಮೇಟ್ರಿಗೆ ಬರೋಕ್ಕೆ ಹೇಳಿದ್ದೀವಿ. ಇನ್ನೊಂದು ಸ್ವಲ್ಪ ದಿವಸ ಆಟಯ್ಯ ಉಪ್ಸಾರಿದ್ದಂಗಿರೋನು ಆಫೀಸರ್ ಆದಂಗೆ ಆಗ್ಬಿಡ್ತಾನೆ. ಅದೆಲ್ಲ ಏನು ಬೇಡ ಕಣ್ರಪ್ಪ, ನಮ್ಮ ಪಾಡಿಗೆ ನಮ್ಗೆ ಬಿಟ್ಬಿಡಿ. ಮನು ಹೇಳಿ ಹೋಗೋಣ. ಚಿಗವ ಮೀಡಿಯಮ್ ಆಗಿರೋನ ಇಂಗ್ಲೀಷ್ ಮೀಡಿಯಮ್ ಮಾಡಕ್ಕೆ ಕೊಟ್ಟಿದ್ದೀವಿ. ನೀನು ನೋಡಿದ್ರೆ ಬೇಡ ಅಂತಿಲ್ಲ ಚಿಗವ. ಊಟ ಪಾಠ ಎರಡೂ ಒಂದೇಯ. ಯಾಕೆ ಹೇಳು? ಅನ್ನನ ಮತ್ತು ಅಕ್ಷರನ ಬೆರಳಾಕೆ ಆಡಿಸ್ಬೇಕು. ಮೊದಲು ಇವನು ಆಡಿಸ್ತಾನೆ, ಆಮ್ಯಾಕೆ ನಾವು ಇವನನ್ನು ಆಡಿಸ್ತೀವಿ. ಏನ್ಲ ಅಣ್ಣ, ಇಂಗ್ಲೀಷಾಗೆ ಹೆಂಗೆ ನಡ್ಕೋಬೇಕು, ಏನು ಮಾತಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಇಂಗ್ಲೀಷ್ ಪಿಕ್ಚರ್ ತಂದಿವ್ನಿ. ಯಾವ ಇಂಗ್ಲೀಷ್ ಪಿಕ್ಚರ್? ಅಣ್ಣ, ನಿನ್ಗೆ ಯಾವಾಗಲೂ ಅದೇ ನೀನು ಅನ್ಕೊಂಡಿದ್ದಲ್ಲ. ಇದನ್ನ ತಮ್ಮಂಗೆ ತೋರಿಸಿ ರೆಡಿ ಮಾಡುಮ್ಮ. ಲೇ ಸೋಮ, 4 ಪದ ಸಾಕು, ಅಷ್ಟೇ ಕಲ್ಸಿದ್ರಾಯ್ತು, ಜಾಸ್ತಿ ಬೇಡ. ತಮ್ಮಡು ಕಲಿತೀಯಲ್ಲ? ಹೊಡಿಯಲ್ಲ ಅಂದರೆ ಕಲಿತೀನಿ. ಕಲೀಲಿಲ್ಲ ಅಂದರೆ ಹೊಡಿತೀನಿ. ಲೇ 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 ಸೋಮ, ನಾಯಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಕಲ್ಲು ಎತ್ಕೋಬಾರ್ದು, ಬಿಸ್ಕೆಟ್ ಹಾಕಬೇಕು. ಆಗಲೇ ಆ ಬಾಲ ಈ ಬಾಲಕ ಇಬ್ಬರು ನಾವು ಹೇಳ್ದಂಗೆ ಅಲ್ಲ ಆಡ್ಕೊಂಡಿರ್ತಾರೆ. ಜೀವನದಾಗೆ ಎಜುಕೇಷನು ಭಾಳ ಇಂಪಾರ್ಟೆಂಟು, ಅದೇ ಟರ್ನಿಂಗ್ ಪಾಯಿಂಟು. ನಾವು ನಿನಗೆ ಇಂಗ್ಲೀಷ್ ಹೇಳ್ಕೊಡ್ತೀವಿ, ಬರಲ್ಲ ಬರಲ್ಲ, ಬಾ 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 ಇಂಗ್ಲೀಷ್ ಕಲಿಸ್ತೀವಿ, ಬಾ ಬಾರಲ್ಲ. ತಮ್ಮಡು, ಎ ಫಾರ್ ಆ್ಯಪಲು, ಬಿ ಫಾರ್ ಬಾಲು. ಅಯ್ಯೋ ದೇವ್ರೆ, ನನ್ನ ಮಗನ ಇಟ್ಕೊಂಡು ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಗೊತ್ತಾಗ್ತಿಲ್ವಲ್ಲ. ನೀನೇ ಕಾಪಾಡಬೇಕು.
ಏನು ಚಿಕ್ಕ ದೊರೆ ಇದು ನಿಮ್ಮ ಅವಸ್ಥೆ? ಯಾಕೆ ಹಿಂಗೆ ಮಾಡ್ಕೊಬಿಟ್ರಿ ದೊರೆ? ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದನ್ನು ಕಳ್ಕೋಬೇಕು ಕಲ. ಬ್ಯಾರೆ ಕಡೆ ಎಲ್ಲ ಗೆದ್ದವನು ಸೋತವನು ಸತ್ತ. ಆದರೆ ಈ ಪರ್ಸು ಸೋತು ಗೆದ್ದವನು ಗೆದ್ದು ಬೀಗ್ದವನು ಕಲ. ಲೈ ಛತ್ರಿ, ಚಿಕ್ಕವ ಬತ್ತವಳೆ ಸುರೋಜ್ಕ. ಅಯ್ಯೋ ದೊರೆ, ಏನು ದೊರೆ ನಿಮ್ಮ ಅವಸ್ಥೆ ಇದು? ನನ್ನ ಕಣ್ಣನ್ನು ನಾನೇ ನಂಬಕ್ಕಾಯ್ತಲ್ಲ, ಹಂಗಾಗ್ಬಿಟ್ಟೈತಲ್ಲ ದೊರೆ. ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬಿಡಿ. ಹುಲ್ ತಿನ್ನಕ್ಕಿಲ್ಲ ಅಂತಿದ್ರು, ಆದರೆ ನಿಮ್ಮನ್ನು ನೋಡಿದ ಮ್ಯಾಗೆ ಗೊತ್ತಾಯ್ತು ಹುಲ್ ಮಾತ್ರ ಅಲ್ಲ, ಮೊಸರನ್ನ ತಿಂತಿದೆ ಅಂತ. ಇತ್ತೀಚೆಗೆ ಜಾವರು ದಿಂಡ್ರು ಅಂತ ಜಾಸ್ತಿ ಸೇವೆ ಮಾಡ್ತಾ ಇದ್ದೀರಾ. ಅದು ಸಾಲದು ಅಂತ ಈ ಚಾವಟಿ ಸೇವೆ ಬೇರೆ ಮಾಡಿಸ್ಕೊಂಡು ಬಂದಿದ್ರ. ಅಂಥದ್ದು ಏನಾಗ್ಬಿಟ್ಟಿತ್ತು ಚಿಕ್ಕಡಿ ನಿಮಗೆ? ಮುಂಚೆ ಎಲ್ಲ ಕಣ್ಣಾಗೇನೆ ಸುಡ್ತಿದ್ರಿ, ಆದರೆ ಈಗ ಕಣ್ಣೆತ್ತು ನೋಡೋಕ್ಕಿಲ್ಲ. ಸಾನೆ ಸೊಪ್ಕಾಗ್ಬಿಟ್ಟಿದ್ದೀರ ದಣಿ, ಸಾನೆ ಸೊಪ್ಕಾಗ್ಬಿಟ್ಟಿದ್ದೀರ. ಹಾಗಿದ್ರೆ ಪರಶು ದೇವ್ರ ಸೇವೆ ಅನ್ನದಾನ ಮಾಡಿಸಿದ್ದೆಲ್ಲ ನಿಜಾನ? ಅವತ್ತು ಶಿವ ಮನೆಗೆ ನನ್ನನ್ನು ಕರ್ಕೊಂಡು ಹೋದ. ಅಲ್ಲಿ ಎಲ್ಲರೂ ಮಾತಾಡ್ತಿದ್ರು, ಆದರೆ ಇವನು ಒಂದು ಮಾತು ಆಡಲಿಲ್ಲ. ನಿಜವಾಗ್ಲೂ ಬದಲಾಗಿದ್ದಾನ? ಛತ್ರಿ ಅಣ್ಣ, ವಿಷಯ ಏನು ಗೊತ್ತಾ? ಚಿಕ್ಕಡಿ, ನೀವು ನನ್ನ ಅಣ್ಣ ಅಂತ ಇದ್ದೀರಾ? ಹ್ಞೂ ಛತ್ರಿ ಅಣ್ಣ, ನಮ್ಮ ಅಪ್ಪಯ್ಯ ನಿಮ್ಮನ್ನ ಹಂಗೆ ಕರಿತಾ ಇದ್ರು ಅಂತ ನಾನು ಹಂಗೆ ಕರೆಯೋಕ್ಕೆ ಶುರು ಹಚ್ಕೊಂಡೆ. ಪರ್ಸು ಅವರು ವಯಸ್ಸಲ್ಲಿ ದೊಡ್ಡವರು ಕಲ, ಇದು ತೆಪ್ಪು ಅಂತ ಹೇಳೋಕ್ಕೆ ಯಾರೂ ಇರಲಿಲ್ಲ ಅಣ್ಣ. ಪಾಪ ನಮ್ಮ ಅಮ್ಮನೂ ಚಿಕ್ಕಮ್ಮನೂ ನನ್ನ ತಿದ್ದಕ್ಕೆ ಶಾನೆ ಕಷ್ಟಪಟ್ಟರು, ಅವ್ರ ಕೈಲೂ ಆಗಲಿಲ್ಲ. ಯಾಕೆ ಹೇಳಿ, ನನಗೆ ಅಹಂಕಾರ ತಲೆ ಮೇಲೆ ಕೂತಿತ್ತು. ಆದರೆ ಇವಾಗ ಎಲ್ಲ ಅರ್ಥ ಆಗೈತೆ. ನಾನು ತೆಪ್ಪು ಮಾಡಿವ್ನಿ, ಅದನ್ನೆಲ್ಲ ತಿದ್ಕೋಬೇಕು ಅಂತಿದ್ದೀನಿ ಅಣ್ಣ. ಪಾಪ ಆ ಶಿವ ಮನೆಯವ್ರಿಗೆ ಶಾನೆ ಹಿಂಸೆ ಕೊಟ್ಬಿಟ್ಟೆ ಅಣ್ಣ. ಅವ್ರ ಏಳ್ಗೆನ ಸಹಿಸ್ತಿಲ್ಲ ನಾನು. ಒಡ ಹುಟ್ಟು ತಂಗಿಗೆ ಎಷ್ಟೊಂದು ಹಿಂಸೆ ಕೊಟ್ಬಿಟ್ಟೆ ಅಣ್ಣ. ಇವ್ನು ನಮ್ಮ ಪರಶುನೇನಾ? ಅಷ್ಟೆಲ್ಲ ಹಾರಾಡ್ತಿದ್ದವನು ಇಷ್ಟೊಂದು ಬದಲಾಗಿದ್ದಾನ? ಇದನ್ನು ನಂಬಕ್ಕೆ ಆಗ್ತಿಲ್ವಲ್ಲ? ಇಲ್ಲ, ಇದರಲ್ಲೂ ಏನಾದರೂ ಮಸ್ಲತ್ತಿದ್ಯಾ ಗೊತ್ತಾಗ್ತಿಲ್ವಲ್ಲ? ನಾನು ಮಾಡಿದ್ದೆಲ್ಲ ನೆನೆಸ್ಕೊಂಡ್ರೆ ನನ್ನ ಎದೆ ಮ್ಯಾಕೆ ನಾನೇ ಚಪ್ಪಡಿ ಕಾಲು ಎಳ್ಕೊಂಬ ಅನಿಸ್ತೈತೆ. ಆದರೆ ಏನು ಮಾಡೋಣ, ಕುರಿ ಗುಂಪಲ್ಲಿ ನರಿ ಬಂದು ಸೇರಿಕೊಂಡು ನರಿ ಕುರಿ ವೇಷ ಹಾಕ್ಕೊಂಡ್ರೆ ಎಲ್ಲ ನಂಬ್ತಾರೆ. ಆದರೆ ಹುಲಿ ಒಂದು ಜಿಂಕೆಯಾಗಿ ಬದಲಾಯಿತು ಅಂದರೆ ಯಾರು ನಂಬಕ್ಕಿಲ್ಲ ಅಣ್ಣ, ಯಾರು ನಂಬಕ್ಕಿಲ್ಲ. ನೋಡಿ, ನಿಮ್ಮ ಮಾತ ಯಾರು ನಂಬಲಿ ಬಿಡ್ಲಿ, ಆದರೆ ಆ ತಾಯಿ ನಮ್ಮವ್ವ ಮಾಕಳವ್ವ ನಂಬ್ತಾಳೆ. ಛತ್ರಿ ಅಣ್ಣ, ದೊರೆ ಅನ್ಬೇಡಿ ಅಣ್ಣ. ನೀವು ನನಗಿಂತ ವಯಸ್ಸಲ್ಲಿ ದೊಡ್ಡವರು. ಪರ್ಸು ಹೋಗೋ ಬಾರೋ ಅನ್ನಿ ಅಷ್ಟೇ ಸಾಕು. ನಾನು ಶುದ್ಧ ಆಗಬೇಕು ಅಂತ ಇದ್ದೀನಿ, ಅದಕ್ಕೋಸ್ಕರ ಏನು ಬೇಕಾನ ಮಾಡ್ತೀನಿ. ಆದರೆ ಒಂದು ವಿಷಯ ಅಣ್ಣ, ನಾನು ಬದಲಾಗಿವ್ನಿ ಅಂತ ಯಾರಿಗೂ ಹೇಳೋದು ಬೇಡ ಅಣ್ಣ. ನಮ್ಮ ನಿಮ್ಮಲ್ಲೇ ಇರಲಿ. ನನ್ನ ಕಣ್ಣು ಕಿವಿ ಎಲ್ಲ ಮೋಸ ಮಾಡ್ತಿದ್ಯಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಅಕ್ಕ ಊರಿಂದ ಬರಲಿ, ಮೊದಲು ಮಾತಾಡಬೇಕು. ಚಿಕ್ಕದೊರೆ, ಚಿಕ್ಕವರು ಹೋದ್ರು. ಛತ್ರಿ, ಹೆಂಗಿತ್ಲ ನನ್ನ ಆ್ಯಕ್ಟಿಂಗು? ಅದ್ಭುತ ಚಿಕ್ಕದೊರೆ. ಚಿಕ್ಕವರು ಹೆಂಗ್ ಬಿದ್ರು ಅಂದರೆ ಜಾರ್ಕಂಡ್ ಬಿದ್ರು ನಿಮ್ಮ ಗುಂಡಿಗೆ. ಏನಿದು, ಕಣ್ಣು ಬಿಡಕ್ಕೂ ಮುಂಚೆನೇ ಕಾಫಿ ಸ್ಮೆಲ್ ಬರ್ತಿದೆಯಲ್ಲ? ಗುಡ್ ಮಾರ್ನಿಂಗ್ ಮ್ಯಾಮ್, ಬೆಡ್ ಕಾಫಿ ತಕೊಳ್ಳಿ ಮ್ಯಾಮ್. ಮಾವ ನೀನಾ? ಅಯ್ಯಯ್ಯೋ, ಬೆಳಗ್ಗೆ ಎದ್ದೆಡ್ಗೆ ನನ್ನ ಮಕ್ಕ ನೋಡ್ಬಿಟ್ಟ. ಬಾರೋ, ನಾನು ಬಾಳದವ್ ನಂಗೆ ಗೊತ್ತೇ ಆಗಲಿಲ್ಲ. ನೀನು ಕೆಲಸ ಮಾಡು, ಮತ್ ಮಲ್ಕ, ಆಮೇಲೆ ಕಂಡ್ಬಿಟ್ಟು ಯಾರು ಪಟ್ರು ನೋಡು. ಮಾವ, ನನಗೆ ನೀನೇ ದೇವ್ರು. ನಾನು ಕೇಳಿದ್ದು ನೀನ್ ಯಾಕೆ ಕಾಫಿ ತಗೊಂಬಂದೆ ಅಂತ. ಓಹೋ ಹಂಗ. ಅದು ನಮ್ಮ ಗೋಡಂಬಿಗೆ ಬೆಳಿಗ್ಗೆನೆ ಗಂಜಿ ಕುಡಿಸ್ಬೇಕಿತ್ತಲ್ವಾ, ಅದಕ್ಕೆ ಬಿರ್ನೆ ಎದ್ಬಿಟ್ಟೆ.
ಅದು ಅಲ್ಲದೆ ನಿನ್ನೆ ರಾತ್ರಿ ಅದು ಏಟೊತ್ತಿಗೆ ಮಲಗ್ನೋ ಯಾವಾಗ ನಿದ್ದೆ ಬಂತೋ ಏನೂ ಗೊತ್ತಿಲ್ಲ, ಒಳ್ಳೆ ನಿದ್ದೆ. ಹೆಂಗಿದ್ರು ಬಿರ್ನೆ ಎದ್ದಿದ್ನಲ್ಲ, ಅದಕ್ಕೆ ನಿಂಗೆ ಕಾಪಿ ಮಾಡ್ಕೆ ಬಂದೆ. ತಕ. ಸೋ ಸ್ವೀಟ್. ಮಾವ, ನಿಂಗೆ ಅಡುಗೆ ಮಾಡೋಕ್ಕೆಲ್ಲ ಬರುತ್ತಾ? ಏ ಇಲ್ಲ ಪಾರು, ಅದೇ ಈ ಜಾತ್ರೆ ಟೈಮ್ನಾಗೆ 1 ತಿಂಗಳು ದೇವಸ್ಥಾನಾಗಿತ್ತೀನಲ್ಲ, ಅವಾಗ ನಾನೇ ಅನ್ನ ಮಾಡ್ಕೊತೀನಿ. ಹಂಗಾಗಿ ಅನ್ನ ಮಾಡಕ್ ಮಾತ್ರ ಬರ್ತದೆ. ಅದ್ರಲ್ಲೂ ನೀರೆಲ್ಲ ಸರಿಯಾಗಿ ಹಿಂಗಿರಕ್ಕಿಲ್ಲ, ನಾ ಮಾತ್ರ ತಿನ್ನೋದಲ್ಲ, ಅದಕ್ಕೆ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಕಾಫಿ ಹೆಂಗೆ ಮಾಡ್ಕೊಂಬಂದೆ? ಅದಕ್ಕೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವಳಲ್ಲ, ಅವಳು ಹೇಳ್ಕಟ್ಲು. ಅದನ್ನೂ ಅದು ಹೆಂಗಾಗೈತೆ ಅಂತ ನಂಗೆ ಗೊತ್ತಿಲ್ಲ, ದೊರ್ಗ ಬರ್ಗ ಮಾಡ್ಕೊಂಡ್ಬಂದ್ಬಿಟ್ಟೆ. ಏನದು? ಓಹೋ, ಅದಾ ದೊರ್ಗ ಬರ್ಗ ಪಾರು. ಅಂದ್ರೆ ಪಾಠ 1, ಪದಗಳ ಅರ್ಥ. ಮೊದಲ ಪದ ದೊರಗ ಬರಗ. ಇದನ್ನ ಆಡು ಭಾಷೆಯಲ್ಲಿ ಅಂದು ಒಂದು ದೊರ್ಗ ಬರ್ಗವಾಗಿದೆ. ಅದರ ಅರ್ಥ ಅತ್ಲಾಗೆ ಒಕ್ಕಳಂಗೂ ಅಲ್ಲ, ಇತ್ಲಾಗೆ ತೆಗ್ದಾಕಂಗೂ ಅಲ್ಲ, ಮಧ್ಯಕ್ಕೆ ತಂದು ನಿಲ್ಲಿಸುವುದು. ಈಗ ಉದಾಹರಣೆ, ಸಾರಿಗೆ ಮಸಾಲೆಯನ್ನು ನುಣ್ಣಗೆ ಅರಿಯಬಾರದು, ದೊರ್ಗ ಬರ್ಗವಾಗಿ ಮಾಡಿಕೊಳ್ಳಬೇಕು. ಅಂದರೆ ಅತ್ಲಾಗೆ ಗಟ್ಟಿಯಾಗೂ ಬೇಡ, ಇತ್ಲಾಗೆ ನೈಸಾಗೂ ಬೇಡ, ಅಂದರೆ ತರಿತರಿಯಾಗಿ ರುಬ್ಬಿಕೊಳ್ಳುವುದು. ಮಾರಿಗುಡಿಯಲ್ಲಿ ಬಳಸುವ ಪದವೇ ದೊರ್ಗ ಬರ್ಗ. ಆಯಿತು ಪಂಡಿತ್ರೆ, ಇವತ್ತು ನಿಮ್ಮಿಂದ ಮಾರಿಗುಡಿ ಡಿಕ್ಷನರಿನಲ್ಲಿ ಒಂದು ಪದ ಕಲ್ತಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಆದರೂ ನೆನ್ನೆ ರಾತ್ರಿ ಕಥೆನ ಅರ್ಧಕ್ಕೆ ನಿಲ್ಲಿಸ್ತಲ್ಲ, ಅದೇ ಬೇಜಾರು. ಅಯ್ಯೋ ಅದ ಪಾರು, ನೆನ್ನೆ ನೀ ತಲೆಗೆ ಮೆಸೇಜ್ ಮಾಡ್ತಾ ಇದ್ದ, ಹಂಗೆ ನಿದ್ದೆ ಬಂದ್ಬಿಡ್ತು. ಅದ್ಬಿಡು, ಯಾವ ಕತೆ ಹೇಳ್ತಿದ್ದೆ ನಾನು? ಅಯ್ಯೋ, ಒಂದು ಊರಲ್ಲಿ ರಾಜಾರಾಣಿ ಇದ್ರು ಅಂತ ಒಂದು 5 ಸತಿ ಹೇಳ್ದೆ, ಮುಂದಕ್ಕೆ ಹೋಗ್ಲಿಲ್ಲ. ಸರಿ, ಈಗ ನನಗೊಂದು ಕತೆ ಗೊತ್ತು, ಹೇಳ? ಹೇಳು ಪಾರು. ಡಾಕ್ಟರ್ ಬರೆಯೋದಂತೂ ಅರ್ಥ ಆಗಿಲ್ಲ, ಕೊನೆ ಪಕ್ಷ ಬಾಯಲೆಳ ಕತೆ ಆದ್ರೂ ಅರ್ಥ ಆಗ್ಲಿ. ಹೇಳು ಪಾರು. ಒಂದು ಊರಲ್ಲಿ ಅಪ್ಪ, ಅಮ್ಮ, ಒಬ್ಬ ಮಗ, 4 ಜನ ಹೆಣ್ಮಕ್ಳಿದ್ರಂತೆ. ಆ ಕುಟುಂಬದಲ್ಲಿ ಇದ್ದಕ್ಕಿದ್ದಾಗೆ ಅಮ್ಮ ಕಾಣೆ ಆಗೋಗ್ಬಿಟ್ರಂತೆ. ಆ ಒಬ್ಬ ಗಂಡ್ಮಗ ಇದ್ನಲ್ಲ, ಅವನೇ ತನ್ನ 4 ಜನ ತಂಗಿನ ನೋಡ್ಕೋತಿದ್ನಂತೆ. ಈಗ ಅವರಮ್ಮ ಎಲ್ಲಿ ಹೋದ್ರು? ನಿನ್ನ ಕೈ ಮುಗಿ ಕೇಳ್ಕೊತೀನಿ ಪಾರು. ನಿನ್ನ ಕತೆ ಯಾವುದು, ಅದು ಎಲ್ಲಿಗೆ ಬರ್ತೈತೆ ಅಂತ ನನಗೆ ಅರ್ಥ ಆಯ್ತು. ನಮ್ಮ ಅವ್ವನ ಬಗ್ಗೆ ನೇರವಾಗಲಿ, ಹಿಂಗೆ ಸುತ್ತಿ ಬಳಸಿ ಆಗಲಿ ಹೇಳ್ಬೇಡ. ಹಿಂಗೆ ದಮ್ಮಯ್ಯ ಅಂತೀನಿ. ನಮ್ಮ ಅವ್ವಂದು ಮುಗ್ದೋಗಿರೋ ಕತೆ. ಗುಡ್ ಮಾವ, ಇಷ್ಟು ಬೇಗ ಈ ಬದಲಾವಣೆ ಸಿಕ್ಕಿರ್ಬೇಕಾದ್ರೆ ನಿಮ್ಮಮ್ಮನೂ ನನಗೆ ಬೇಗ ಸಿಕ್ಕೇ ಸಿಗ್ತಾರೆ. ನಾನು ಹುಡುಕ್ತೀನಿ, ಯಾಕಂದರೆ ನಿಮ್ಮಮ್ಮ ಮುಗ್ದೋಗಿರೋ ಕತೆ ಅಲ್ಲ ಮಾವ, ಈಗ ನಮ್ಮ ಜೀವನದಲ್ಲಿ ಶುರು ಆಗಬೇಕಾಗಿರೋ ಹೊಸ ಅಧ್ಯಾಯ. ಓಹೋ, ಏನಣ್ಣ ಇಷ್ಟು ಬೇಗ ಬತ್ತಿದ್ಯಾ? ನಾನು ಬಿರ್ನೆ ಬರೋದು ಬಿಡ್ಲಾ, ನೀನೇನ್ಲಾ ನಂಗಿಂತ ಮುಂಚೆನೆ ಬಂದು ಕಂಪ್ನಿ ಬಾಗಿಲು ತೆಗೆದ್ಬಿಟ್ಟಿದ್ಯಾ? ನೀನು ಅತ್ತಿಗೆಗೆ ಆಸ್ಪತ್ರೆ ಮಾಡ್ಕೊಡ್ಬೇಕು ಅಂತ ಇದೆಯಾ? ಇನ್ನು 2 ತಂಗಿರ್ ಮದ್ವೆ ಬೇರೆ ಮಾಡಬೇಕು, ಜೊತೆಗೆ ಕೂಸ್ಗೆ ಓದಿಸ್ಬೇಕು ಅಂತಿದ್ಯಾ? ಹಿಂಗಿರ್ಬೇಕಾದ್ರೆ ಆ ಕಂಪ್ನಿ ವ್ಯಾಪಾರ ಜೋರಾಗ್ಬೇಕಲ್ವೇನೋ? ಅಲ್ಲೆಲ್ಲೆಲ್ಲೇ ಸಬ್ಬಾಸ್ಕಲ್ಲ, ನನ್ನ ತಮ್ಮ ಅಂದ್ರೆ ಹಿಂಗಿರ್ಬೇಕು ನೋಡು. ಥ್ಯಾಂಕ್ಸ್ ಅಣ್ಣ, ಏನೋ ತಿಳ್ದಂಗೆ ಮಾಡಿವ್ನಿ. ತಿಳಿದಿದ್ನ ಮಾಡೋದೇ ಜೀವನಕ್ಕಲ್ಲ, ಈ ತಿಳಿದೇ ಇರೋದ್ನೆಲ್ಲ ಮಾಡಿದ್ರೆ ನಾಸ್ನ ಆಟೆಯ. ಅಣ್ಣ ಬರ್ದಿಟ್ಕೊಳ್ಳ ಅಥವಾ ನೆನ್ಪಿಟ್ಕೊಳ್ಳ? ಖಾರ ಪುಡಿ ಬಂದೈತೇನ್ಲ? ಪ್ಯಾಕೆಟ್ ನೋವು ಬಂದ್ಬಿಟ್ಟದೆ, ಲೂಸ್ ಏನು ಬಂದಿಲ್ಲ. ಯಾಕಣ್ಣ? ನೀ ನಿಗ್ರಾಡ್ತಿದ್ಯಲ್ಲ, ಅದಕ್ಕೆ ಒಸಿ ನಿನ್ ಕಣ್ಗಾಕಮ್ಮ ಅಂತ. ಕಂಪ್ನಿ ಕಡೆ ಒಸಿ ಜೋಪಾನ, ನಾನು ಪೋಸ್ಟ್ ಆಫೀಸ್ಗೆ ಹೋಗಿ ಬರ್ತೀನಿ. ಅಣ್ಣ, ಡಾಕ್ಟ್ರ್ ಹೇಳಿದ್ದು ವೈದ್ಯ ಬಯಸಿದ್ದು 2 ಒಂದೇ ಅಂದಂಗಾಗೋಯ್ತು. ಅದು ಡಾಕ್ಟ್ರ್ ಹೇಳಿದ್ದು ರೋಗಿ ಬಯಸಿದಕ್ಕಲ್ಲ. ಅಯ್ಯೋ, ನಾನು ಹೇಳ್ತಿರೋದು ನಿಂಗೆ ಅರ್ಥನೇ ಆಗ್ತಿಲ್ವಲ್ಲ. ವಸಿ ಅಲ್ಲಿ ನೋಡು. ಓ ಪೋಸ್ಟ್ ಬೇಡ, ಬಾರಣ ವಸಿ. ನಾನು ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತು ಶಿವ. ನೆಂಟವ್ರ ಮನದಲ್ಲಿ ನಂಗೆ ನನ್ ಕಣ್ಣೆದ್ರೆ ಬಂದ್ಬಿಟ್ಟಲ್ಲಣೋ. ಅಪ್ಪ ಶಿವ, ನೀನೇನಾರ ಮಾತಾಡಂಗಿದ್ರೆ ಮೊದಲು ಸ್ವೀಟ್ ಕೊಟ್ಬಿಟ್ಟು ಮಾತಾಡು. ಓ ಅಣ್ಣ, ಬೇಕ್ರಿಲಿ ನಂಗೆ ಇಲ್ಲಿ ಸ್ವೀಟ್ ಎಲ್ಲ ಇಲ್ಲ.
ಈ ಕೊಬ್ಬರಿ ಮಿಠಾಯಿ ಕಡಲೆ ಮಿಠಾಯಿ ಆಲ್ಕೋವಾ ಐತೆ ಮೈಸೂರು ಪಾಕ್ ಐತೆ ಯಾವ್ದು ಕೊಡುಮ? ನಾನು ನಿನ್ನ ಹತ್ರ ಕೆಜಿ ಗಟ್ಟಲೆ ಸ್ವೀಟ್ ತಗೊಂಡೋಗಿ ಬಂದಿಲ್ಲ. ನಿನ್ನ ಕೈ ಯಾರ ನನ್ನ ಬಾಯಿಗೆ ಒಂದು ಸ್ವೀಟ್ ಮರ್ಸ್ಕೊಳಕ್ ಬಂದಿವನೇ. ಅಣ್ಣ ಹೊಸಿ ಬಾಯಿಲಿ. ಏನಲ್ಲ ಈ ಪಿಕ್ಚರಲ್ಲೆಲ್ಲ ಗಂಡ ಕಾಫಿ ಕುಡಿಬೇಕಾದ್ರೆ ಸಪ್ಪಗಿತ್ತು ಅಂದರೆ ಹೆಂಡತಿ ಕೊಟ್ಟು ಅವಳು ಕುಡಿದ್ಮೇಲೆ ಸಿಹಿ ಐತೆ ಅಂತ ಹೇಳ್ತಾಳಲ್ಲ, ಆ ಸೀನ್ ಥರ ಅನಿಸ್ತೈತಿ ಇದು. ಮೂಕಲ ಯೋ ಪೋಸ್ಟ್ ಮಾಡಪ್ಪ. ಅಲ್ಲ ಕಣ, ನಾನೇ ಕಣ ನಿನ್ ಬಾಯಿಗೆ ಹಾಕುಮ ಸ್ವೀಟಾ? ಸ್ವೀಟ್ ನ್ಯೂಸ್ ಹೇಳ್ಬೇಕು ಅಂದ್ರೆ ಸ್ವೀಟ್ ಕೊಟ್ಬಿಟ್ಟು ಹೇಳ್ಬೇಕಲ್ವಾ ಶಿವ? ಸ್ವೀಟ್ ನ್ಯೂಸಾ? ಲೇ ಗೋರ್ಕೆ, ಅದ್ಯಾವ ಚಾನಲ್ಲ? ಸ್ವೀಟ್ ನ್ಯೂಸ್ ಅಂದ್ರೆ ನ್ಯೂಸ್ ಚಾನಲ್ ಅಲ್ಲ, ನಿಮ್ಮ ಮನೆ ಸಿಹಿ ಸುದ್ದಿ. ಯಾವ್ದಣ್ಣ ಅದು? ಅಣ್ಣ ಅಕ್ಕೆಗೆ ಏನಾದರೂ ವಿಶೇಷನ ನಂತವ್ ಹೇಳಲ್ಲ ನೀನು. ತೆಗ್ದು ಬುಟ್ಟ ಅಂದ್ರೆ ಮಂಡಿ ಚಿಪ್ಪಿ ಎಗರ ಬಿಡ್ಬೇಕು. ಪೋಸ್ಟ್ ಮಾಡೋಣ, ಅದೇನಂತೋಸಿ ಅರ್ಥ ಹಂಗೆ ಹೇಳು. ಮೊದಲು ಒಂದು ಸ್ವೀಟ್ ಇಕ್ಕೋ, ಆಮೇಲೆ ಕೇಳ್ತೀನಿ. ಅಯ್ಯೋ ಶಿವನೇ, ಲೇ ಒಂದ್ ಸ್ವೀಟ್ ತತ್ತಾರಲ್ಲ ಬಾಯಿಗೆ ಇಟ್ಬಿಡುಮ. ಮಾಡು, ಈಗ ಹೇಳು. ನೀನ್ ಹೆಂಡ್ರು ಪಾರ್ವತಿಗೆ ಮೆಡಿಕಲ್ ಕೌನ್ಸಿಲಿಂದ ಲೈಸೆನ್ಸ್ ಬಂದೈತಪ್ಪ. ಏನಂದೆ? ಇನ್ನೊಂದ್ಕಿತ ಹೇಳು. ನಿನ್ ಹೆಂಡತಿಗೆ ಆಸ್ಪತ್ರೆಗೆ ಕಳಕ್ಕೆ ಲೈಸೆನ್ಸ್ ಬಂದೈತಪ್ಪ.